ಕೋಟಿಗೂ ಹೆಚ್ಚಿಗೆ ಜನಸಂಖ್ಯೆ ಇರೋ ದೇಶ. ಇಲ್ಲಿ ಎಷ್ಟು ಜನ ಮತದಾರರಿದ್ದಾರೆ ಅಂತ ಹೇಳಿದ್ರೆ ಬೇರೆ ಯಾವ ರಾಷ್ಟ್ರದಲ್ಲೂ ಇಲ್ಲ. ಅಷ್ಟೊಂದು ಜನ ಮತದಾರರು ಪ್ರತಿ ಹಳ್ಳಿಲೂ ಕೂಡ ಯಾರು ತಪ್ಪದೆ ಮತ ಚಲಾಯಿಸುವ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಕೆಲಸ ಮಾಡುತ್ತೆ. ಯಾರೊಬ್ಬರು ಮಿಸ್ ಆಗಬಾರ್ದು ಅಂತ. ಅದಕ್ಕೆ ಇನ್ನೊಂದಿದೆ ವ್ಯವಸ್ಥೆ. ಯಾರು ವಿಕಲಚೇತನರು ಇರ್ತಾರೋ, 85 ವರ್ಷ ವಯಸ್ಸಿಗೂ ಮೇಲ್ಪಟ್ಟವರು ಇರ್ತಾರೋ, ಅವರಿಗೆ ಇಡೀ ಈ ಚುನಾವಣಾ ಅಧಿಕಾರಿಗಳ ತಂಡನೇ ಅವ್ರ ಮನೆ ಭೇಟಿ ಮಾಡುತ್ತೆ. ಅವ್ರ ಮನೆ ಭೇಟಿ ಮಾಡಿ ಅವ್ರಿಗೆ ಅಲ್ಲೇ ವೋಟಿಂಗ್ ಮಾಡ್ತಾರೆ. ಈ ಎಲ್ಲ ಪ್ರಕ್ರಿಯೆ ಅವ್ರ ಮನೇಲೆ ಮಾಡ್ತಾರೆ. ಯಾಕೆ ಕ್ರಮ ಮಾಡಿದೆ ಸರ್ಕಾರ ಅಂದ್ರೆ ಯಾವ ಒಬ್ಬ ಮತದಾರನು ಕೂಡ ತನ್ನ ಹಕ್ಕಿನಿಂದ ವಂಚಿತರಾಗಬಾರದು. ಯಾಕಂದ್ರೆ ಇದು ಅಂತಿಮವಾಗಿ ಅವರು ಆಯ್ಕೆ ಆಗಿರೋರು ಯಾರ್ಯಾರು? ಹುಡುಗರ ಕಡೆಯಿಂದ ಗಗನ್ದೀಪ್ 39, ಜೀವನ್ 22. ಹುಡುಗಿಯರ ಕಡೆಯಿಂದ ದ್ರಾಕ್ಷಾಣಿ 26, ಶ್ರುತಿ 25. ನೀವು ನಾಲ್ಕು ಅಭಿನಂದನೆಗಳು. ಇನ್ನೊಂದ್ಸರಿ ಜೋರಾದ ಚಪ್ಪಾಳೆ. ಹಾಗೆ ಹರ್ಷ 40 ಮತಗಳನ್ನ ಪಡೆದುಕೊಂಡು ಗೆಲುವನ್ನ ಸಾಧಿಸಿದ್ದಾರೆ. ಮೂರನೇ ಸ್ಥಾನದಲ್ಲಿ ಉಷಾ 38 ಮತಗಳನ್ನ ಪಡೆದುಕೊಂಡಿದ್ದಾರೆ. ಮೊದಲ ಸ್ಥಾನವನ್ನು ಸಿಂಚನ ಎಂ 22 ಅಂಕಗಳಾಗಿದೆ. 22 ಹುಡುಗರಲ್ಲಿ ವಿನಯ್ 16 ಮತಗಳಿಂದ ಮೊದಲನೇ ಸ್ಥಾನವನ್ನ ಪಡೆದಿದ್ದಾರೆ. ಯಾರು ಯಾರಿಗೆ ಏನು ಕೇಳ್ಕೂಡುದು. ಇದನ್ನ ಮಾಡುವ ಉದ್ದೇಶ, ಮುಖ್ಯ ಉದ್ದೇಶ ಏನು ಅಂದ್ರೆ ನಿಮ್ಮಲ್ಲಿ ಪೈಪೋಟಿಯನ್ನು ಸೃಷ್ಟಿಸುವುದಲ್ಲ. ಮುಖ್ಯ ಉದ್ದೇಶ ಏನು? ನಿಮ್ಮ ಜವಾಬ್ದಾರಿಯನ್ನ ಅರ್ಥ ಮಾಡಿಸೋದು. ನೆಕ್ಸ್ಟ್ ನಾಯಕತ್ವದ ಗುಣ ನಿಮ್ಮಲ್ಲಿ ಬೆಳೆಯಲಿ ಅನ್ನೋ ಉದ್ದೇಶ. ಮೂರನೇದು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಹೇಗೆ ನಡೆಯುತ್ತೆ, ಅವರಿಗೆ ಖಾತೆಗಳ ಹಂಚಿಕೆ ಮಧ್ಯಾಹ್ನ ಇರುತ್ತೆ, ಅವೆಲ್ಲ ಸರಿಯಾಗಿ ನಿರ್ವಹಿಸೋ ಬಗ್ಗೆನೂ ಮಾಹಿತಿ ಇರುತ್ತೆ. ಈ ಒಂದು ಶಾಲಾ